ಇನ್ನು ಮುಂದಿನ ದಿನಗಳಲ್ಲಿ ಧರ್ಮದಂತ ಬಂದಂತ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಅಂತ ಬರಿಬೇಕು, ಜಾತಿಯಲ್ಲಿ ಉಪಜಾತಿಯನ್ನ ಬರೀರಿ ಅಂತೇಳಿ ಇವತ್ತು ಕರೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮ್ ನಡೆ ಏನಿರುತ್ತೆ ನೋಡ್ರಿ? ಈ ರೀತಿ ಬರೆದಿದ್ದರಿಂದಲೇ ನಮ್ಮ ವೀರಶೈವ ಲಿಂಗಾಯತರೊಳಗೆ ಅನೇಕ ಉಪಪಂಗಡಗಳು ನಮ್ಮ ಬಿಟ್ಟೋಗ್ಯಾವ. ಈಗ ಹಿಂದೂ ಗಾಣಿಗಾತ್ ಬರೆಸ್ತಾರೆ, ಹಿಂದೂ ಏನ ಜಂಗಮತ್ ಬರೆಸ್ತಾರೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರವ್ರ ಮೀಸಲಾತಿ ಸೌಲಭ್ಯ ಸಿಗ್ಲಾಕತ್ತೆ, ಹಿಂಗಾಗಿ ಅವ್ರು ಹೋಗ್ಬಿಡ್ಲಾಕತ್ತಾರೆ. ನೀವು ಅದನ್ನು ಈಗ ಜನಗಣತಿ ನೋಡ್ಲಿಕ್ಕೆ ಹೋದರೆ ಲಿಂಗಾಯತರದ್ದು 4ನೇ ಸ್ಥಾನಕ್ಕೆ ಹೋಗ್ತದೆ. ಕಾರಣ ಏನಂದರೆ ವೀರಶೈವ ಲಿಂಗಾಯತದ್ದು ಬರ್ಸಿದ್ರೆ ಮೀಸಲಾತಿ ಸಿಗೋದಿಲ್ಲ ಅನ್ನೋಂಥದ್ದು ಒಂದು ಜನರಲ್ಲಿ ಭಾವನೆ ಬಂದಿದ್ದರಿಂದ ಎಲ್ಲರೂ ಹಿಂದೂ ಹೊತ್ತು ಬರೆಸಿ ತಮ್ಮ ಉಪಜಾತಿ ಬರ್ಸ್ಲಾಕತ್ತಾರೆ. ಈ ವೀರಶೈವ ಲಿಂಗಾಯತ ಬರೆಸ್ಬೇಕಾದ್ರೆ ಮೀಸಲಾತಿ ಸಿಗ್ತೈತೆ ಅನ್ನೋದು ಗ್ಯಾರಂಟಿ ಇಲ್ಲ. ಅದರಿಂದ ಇಡೀ ಸಮಾಜ ಇವತ್ತು ನಾವು ಒಂದೇ ಕೆಲವೇ ಸಮಾಜಗಳು ಲಿಂಗಾಯತರು ಇವತ್ತು ಮೀಸಲಾತಿಯೊಳಗೆ ನಾವು ಲಿಂಗಾಯತ ಪಂಚಮ ಶಾಲೆದು ಬರ್ಸಿದವ್ರು ನಾವೇ, ವೀರಶೈವ ಲಿಂಗಾಯತರದ್ದು ಬರ್ಸಿದವ್ರು ನಮ್ಮ ಸಮಾಜನೇ. ಈಗ ನಾವು ಅಟ್ಟೆ ಉಳಿದೀವಿ, ಉಳಿದವ್ರು ಎಲ್ಲ ಬೇರೆ ಬೇರೆ ಕೆಟಗರಿಗಳು ಹೋಗ್ಬಿಟ್ಟಾರ. 2Aದಾಗ ಹೋಗ್ಯಾರ, ಬಣಿಜ್ಗರು 2Aದಾಗ ಹೋಗ್ಯಾರ, ಅಲ್ಲಿಂದ ಗಾಣಿಗ ಸಮಾಜ ಹೋಗೈತೆ. ಅವರೆಲ್ಲ ಪಾಪ ಅವರು ತಮ್ಮ ಮಕ್ಕಳ ಭವಿಷ್ಯ ಸಲ ಹೋಗ್ಯಾರ. ಈಗ ನಾವು ಉಳಿದವ್ರು ನಾವು ಅಟ್ಟೆ. ಈಗ ಪ್ರತ್ಯೇಕ ಲಿಂಗಾಯತ ಧರ್ಮದ ಅವಶ್ಯಕತೆ ಇದೆಯಾ ಸರ್? ಈಗ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಲಿಕ್ಕೆ ಹೋಗಿನೇ ಕೈ ಸುಟ್ಕೊಂಡಾರ ಹಿಂದಕ್ಕೆ MB ಪಾಟೀಲ್ರು, ಸಿದ್ದರಾಮಯ್ಯನವರು. ಮತ್ತು ಆ ಹುಚ್ಚು ಸಾಹಸ ಮಾಡಬಾರ್ದು. ವೀರಶೈವ ಲಿಂಗಾಯತ ಇವೆರಡು ಕೂಡಿಸುವಂಥ ಕೆಲಸ ವೀರಶೈವ ಮಹಾಸಭೆ ಮಾಡಿಲ್ಲ, ಅವ್ರು ಕೂಡಿಸ್ಬೇಕಾಗಿತ್ತು. ನಾನು ಇನ್ನೂ ಹೇಳೋದಲ್ಲ ಭಾಷಣದಾಗ, ಇನ್ನೂ ನಮ್ಮಲ್ಲಿ ವೈದಿಕ ಪರಂಪರೆ, ಬಸವಣ್ಣ ಪರಂಪರೆ ಅಂತೇಳಿ ಇನ್ನೂ ಜಗಳದ. ನಾ ಹೇಳಿಲ್ಲ, ಒಬ್ಬರು ಗಣಪತಿ ಪೂಜೆ ಮಾಡಬಾರ್ದತ್ತಾರ, ಒಬ್ಬರು ಲಕ್ಷ್ಮೀ ಪೂಜೆ ಮಾಡಬಾರ್ದತ್ತಾರ. ಹೀಗೆಲ್ಲ ಇವರು ಜನ ಸಮಾಜ ಹೊಡಿಲಕ್ಕೆ ಪ್ರಯತ್ನ ಮಾಡ್ಲಕತ್ತಾರೆ. ಇವರು ವೀರಶೈವ ಲಿಂಗಾಯತರದ್ದು ಎಲ್ಲ ಸಂಪ್ರದಾಯ ಅದೇ, ಅವರು ಲಿಂಗ ಪೂಜೆನೇ ಮಾಡ್ಕೋತಾರೆ, ಎಲ್ಲರೂ ಶಿವನ ಭಕ್ತರು ಅದಾರೆ, ಏನೂ ವ್ಯತ್ಯಾಸ ಇಲ್ಲ. ಎಲ್ಲರೂ ವಿಭೂತಿನೇ ಹಚ್ಕೋತಾರೆ, ಎಲ್ಲರೂ ಕೊಳ್ಳಾಗಿ ಲಿಂಗಾನೇ ಕಟ್ಕೋತಾರೆ. ಆದರೆ ಈ ಏನು ಎರಡು ಪರಂಪರೆ ಇರೋದಲ್ಲ, ಇದನ್ನು ಕೂಡಿಸುವಂಥ ಕೆಲಸ ಯಾರೂ ಮಾಡಿಲ್ಲ. ಅಲ್ಲ